ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗೋಪಿಕೃಷ್ಣ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ವಿನಯಣ್ಣ ರೈತರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಬನ್ನಿ ನೋಡ್ಕೊಬರೋಣ ಹೇಗಿದೆ ಅಂತ. ಜೀವನದಲ್ಲಿ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಅತಿ ಕಷ್ಟವಾಗಿರೋದು ಏನಾದ್ರೂ ಒಂದು ಕೆಲಸ ಇದೆ ಅಂದ್ರೆ ಅದು ವ್ಯವಸಾಯ. ವ್ಯವಸಾಯದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಬ್ರೋ, ನೀ ಸಾಯ ನಾ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳಿ. ಅಂದ್ರೆ ಅವ್ನ್ ಮಾತ್ರನೇ ಸಾಯೋದಲ್ದೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ವ್ಯವಸಾಯ ಮಾಡಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಫಲ ಕೊಟ್ಟಿಲ್ಲ ಅಂದ್ರೆ ಎಲ್ರು ಸತ್ತಂಗಿದೆ. ಅಂದ್ರೂ ನಮ್ ಜನ ಇವತ್ತವರ್ಗುನು ವ್ಯವಸಾಯನ ನಂಬ್ಕೊಂಡು ಮಾಡ್ತಾರೆ. ಹೌದು ಗುರು, 100% ಕರೆಕ್ಟ್. ರೈತರು ಬೆಳೆ ಬೆಳಿಬೇಕು ಅಂತ ಸಾಲ ಸೂಲ ಮಾಡಿ ಬೆಳೆಗೆ ಹಾಕ್ತಾರೆ, ಕೊನೆಗೆ ಹಾಕಿರೋ ಬಂಡವಾಳ ಸಹ ಹೊರಡಲ್ಲ. ಯಾವುದೋ ಉದಾಹರಣೆ ಯಾಕೆ ಗುರು, ನಮ್ಮಪ್ಪನೂ ಹಾಗೆ. ಈ ಕರ್ಬೂಜಗೆ ಸ್ವಂತ ಬಂಡವಾಳ 1.5, ಬೇರೆ ಕಡೆಯಿಂದ 1,00,000 ಸಾಲ ಹಾಕಿದೆ. ಏನಾಗುತ್ತೋ ನೋಡೋಣ. ಓಕೆ ಬನ್ನಿ ಗೈಸ್, ಇದು ಸುಮಾರು 1.5 ಎಕರೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಡ್ರಿಪ್ಪಲ್ಲಿ ಇದಕ್ಕೆ ಗೊಬ್ಬರ ಬಿಡೋಣ. ಗೊಬ್ಬರ ತಗೊಂಡು ಬಂದು ಮೇನ್ ಪೈಪ್ ಹತ್ರ ಇಟ್ಟಿದ್ದೀನಿ, ಮತ್ತು ಕರೆಂಟ್ ಚಾರ್ಜ್ ಮಾಡೋಕ್ಕಂತ ಹೋಗಿದ್ದೆ. ಗೊಬ್ಬರ ಎಲ್ಲ ಬಂದುಬಿಟ್ಟು ನಮ್ಮ ಅಪ್ಪಾಜಿ ರೈತರಲ್ಲಿ ತೊಗೊಂಡು ಬರುತ್ತೆ. ಇದು ಕರ್ಬೂಜ ಹಾಕಿ 1.5 ತಿಂಗಳಾಗುತ್ತೆ. ಇದಕ್ಕೆ ಹೂವು ಹಣ್ಣು ಅಂದರೆ ಕಾಯಿ ಸೆಟ್ಟಿಂಗ್ ಆಗೋಕ್ಕೆ ಈ ಜಿಟೋಲ್ ಅಂತ ಫರ್ಟಿಲೈಸರ್ ಕೊಟ್ಟಿದ್ದಾರೆ. ಕರ್ಬೂಜ ಹಾಕಿದವ್ರಿಗೆ ಹೇಗೆ ಗೊತ್ತಿರುತ್ತೆ. ಮತ್ತು ಇದು ಹೂವು ಕಾಯಿ ಎಲ್ಲ ಜಾಸ್ತಿ ಆಗೋಕ್ಕೆ, ಎಲ್ಲ ಸೆಟ್ಟಿಂಗ್ ಆಗೋಕ್ಕೆ, ಮತ್ತು ಕಾಯಿ ಎಲ್ಲ ಸೈಜ್ ಬರೋಕ್ಕೆ ಇದನ್ನು ಕೊಡ್ತಾರೆ. ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಚೆನ್ನಾಗಿಲ್ಲ, ಮುಂದೆ ಹೋಗೋಣ. ಆಗಲೇ ಒಂದು ಮೊಟ್ಟೆ ಆಕಾರದಲ್ಲಿ ಎಷ್ಟಿರುತ್ತೋ ಅಷ್ಟಾಗಿತ್ತೆ ಕಾಯಿ. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಅದು ಸೈಜ್ ಆಗೋಕ್ಕೆ ಮತ್ತು ಹೂವೆಲ್ಲ ಸೆಟ್ಟಿಂಗ್ ಆಗೋಕ್ಕೆ ಈ ಗೊಬ್ಬರ ಸಹಾಯ ಮಾಡುತ್ತೆ, ಮತ್ತು ಬೇರೆಲ್ಲ ಜಾಸ್ತಿ ಬೆಳವಣಿಗೆ ಹೊಂದೋದಕ್ಕೆ ಎಲ್ಲ ಸಹಾಯ ಮಾಡುತ್ತೆ. ನಾನು ಕರೆಂಟ್ ಚಾಲು ಮಾಡಿ ಬಂದರೆ ಕರೆಂಟೇ ಚಾಲಾಗಿರಲಿಲ್ಲ. ಮಾತೇ ಇಲ್ಲ. ವೈರೆಲ್ಲ ಕರೆಕ್ಟ್ ಇದೆ, ಏನಕ್ಕೆ ಚಾಲಾಗಿಲ್ಲ ಅಂತಂದೇಳಿ ನೋಡಿದ್ರೆ ಅಲ್ಲಿ ಪೆಟ್ಟಿಗೆ ಹತ್ರ ಪ್ರಾಬ್ಲಮ್ ಐತೆ ಅಂತಂದೇಳಿ ನಮ್ಮ ಅಮ್ಮ ಹೋಗಿ ಹೇಳ್ತು. ಅದಕ್ಕೆ ಡೋರ್ ಹಾಕಿ ಏನಾಗಿದೆ ನೋಡ್ಬರೋಣ ಅಂತಂದೇಳಿ ಹೋಗಿ ನೋಡಿದ್ರೆ ಫೀಸ್ ಹೋಗಿತ್ತು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಾನು ಹೋಗಿ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಹೋಗಿ ಎಲ್ಲ ರೆಡಿ ಮಾಡಿತ್ತು. ನಮ್ಮ ಅಪ್ಪಾಜಿ ಆಗಲಿ ಹೋಗಿ ರೆಡಿ ಮಾಡತ್ತೆ, ಹೋಗಿ ಆನ್ ಹೋಗು ಅಂತದಂತು. ಆನ್ ಮಾಡ್ಕೊಳ್ಳೋಣ ಅಂತ ಹೋಗಿ ಡಬ್ಬ ನೋಡಿದ್ರೆ ಕರೆಂಟ್ ಡಬ್ಬದಲ್ಲಿ ಕರೆಂಟೇ ಪಾಸ್ ಆಗ್ತಿರ್ಲಿಲ್ಲ. ಮತ್ತು ಕರೆಂಟ್ ಡಬ್ಬದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದೇಳಿ ಚೆಕ್ ಮಾಡಿದ್ರೆ ಒಂದು ಫೀಸ್ ಹೋಗಿತ್ತು. ಅದನ್ನು ಕಿತ್ಕೊಂಡು ಬೈಂಡಿಂಗ್ ವೈರ್ ತಗೊಂಡು ವೈರ್ ಹಾಕ್ತಾಯಿದ್ದೀನಿ. ರಂಗಣ್ಣ, ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯಾ? ನೀನ್ ಯಾಕೆ ಭಯ ಬೀಳ್ತ್ಯಾ? ನಾನು ಇಂಥದ್ದೆಲ್ಲ ಆರೋಗ್ಯ ಕುಡಿದು ಬಿಟ್ಟಿದ್ದೀನಿ. ವೈರ್ ಹಾಕಿದಾದ್ಮೇಲೆ ಸ್ಕ್ರೂ ಡ್ರೈವರ್ ತಗೊಂಡು ಆ ಕಡೆ ಈ ಕಡೆ ನಟ್ಟಿರ್ತಾವಲ್ಲ ಅವನ್ನ ಚೆನ್ನಾಗಿ ಟೈಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಟೈಟ್ ಮಾಡಿದಾದ್ಮೇಲೆ ಅದರಲ್ಲಿ ಅಂದರೆ ಸ್ಟಾರ್ಟ್ರಲ್ಲಿ ಹಾಕಿ ಆಗಿಬಿಟ್ಟೆ. ಲಾಸ್ಟ್ನೇದು ಹೋಗಿತ್ತು ಫ್ರೆಂಡ್ಸ್. ಕರೆಂಟ್ ಬರ್ತಾಯಿಲ್ಲ ಅಂತಂದೇಳಿ ಒಂದು ಸ್ವಿಚ್ ಇರುತ್ತಲ್ಲ ಅದನ್ನ ಚೆಕ್ ಮಾಡಿದೆ, ಬರ್ತಾಯಿತ್ತು. ಸ್ಟಾರ್ಟ್ ಮಾಡಿ ಗೊಬ್ಬರ ಬೇಡ ಅಂತಂದೇಳಿ ಹೋಗ್ಬಿಟ್ಟೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ಗೆ ಗೊಬ್ಬರ ಹಾಕಿದ್ನಲ್ಲ, ನಮ್ಮ ಅಪ್ಪಾಜಿ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಾಗಲೇ ಕಲಸಿತ್ತು ಫ್ರೆಂಡ್ಸ್. ಹೋಗಿ ಮಷಿನ್ ಸ್ವಿಚ್ ಹಾಕಿ ಬಂದೆ, ಎಲ್ಲ ಸೆಟ್ ಮಾಡಿದ್ದು. ಅಲ್ಲೇ ಇನ್ನೇನು ಸ್ಟಾರ್ಟ್ ಮಾಡೋದೊಂದು ಬಾಕಿ ಇತ್ತು. ಎಲ್ಲ ಆನ್ ಮಾಡಿದೆ. ನಮ್ಮ ಅಪ್ಪಾಜಿ ಅಲ್ಲಿ ಬಂದು ಎಲ್ಲ ರೆಡಿ ಮಾಡಿತ್ತು. ಇಷ್ಟೇ ಫ್ರೆಂಡ್ಸ್ ಗೊಬ್ಬರ ಬಿಡೋದು. ಮೇನ್ ಪೈಪ್ ಹತ್ರ ಬಿಡ್ತಾ ಇರೋದ್ರಿಂದ ಇಡೀ ಹೊಲಕ್ಕೆಲ್ಲ ಗೊಬ್ಬರ ಬರ್ತಾ ಇರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.